ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ಸ್ನೇಹಿತರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ರು ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ. ಸೊ ಅವರು ನಮ್ಮ ಜೈರಾಮ್ ಶೆಟ್ಟಿ ಅಂತ ಹೇಳಿ, ಅವರಿಗೆ ನಮ್ಮ ನ್ಯೂಸ್ ಚಾನೆಲ್ಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ವೀಕ್ಷಕರೇ, ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅಧ್ಯಕ್ಷರು ಅಂಡ್ ಸಂಸ್ಥಾಪಕರು ಆಗಿರುವಂತಹ ಜೈರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಮೊನ್ನೆ ಕೂಡ ವಿಷಯನ ಪ್ರಸ್ತಾಪ ನಾವು ಮಾಡಲಾಗಿತ್ತು. ಅದು ಏನು ಅಂತ ಹೇಳಿದ್ರೆ, ನೆಟ್ವರ್ಕ್ ಸಮಸ್ಯೆಯಿಂದ ಹಳ್ಳಿಗಳಲ್ಲಿ ಎಷ್ಟು ಒಂದು ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಈ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿರುವಂತ ಆ ಒಂದು ಪೂರ್ವಭಾವಿ ಸಭೆಗೆ ಹೇಗೆ ಅವರು ಮುಂದೆ ಆ ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ, ಆ ಒಂದು ಸಭೆ ಹೇಗೆ ಪೂರ್ವ ಸಿದ್ಧತೆಗಳನ್ನ ಹೇಗ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಜೈರಾಮ್ ಶೆಟ್ಟಿ. ನಮಸ್ತೆ ಮೇಡಮ್. ನೀವು ಸರ್ವಧರ್ಮ ಸೌಹಾರ್ದ ಸೊಸೈಟಿಯ ಒಂದು ಸಂಸ್ಥಾಪಕರಾಗಿದ್ದೀರಿ, ಹಾಗೆ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಸೊ ನಮ್ಮ ಏನು ಹೊಸನಗರ ತಾಲೂಕಿಗೆ ನಮ್ಗೆ ಬಹಳ ಹೆಮ್ಮೆ ಇದೆ. ನೀವು ಹಿಂದೆ ಒಂದು ನಮ್ಮ ಇದೇ ನ್ಯೂಸ್ ಚಾನೆಲ್ ಅಲ್ಲಿ ಏನು ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಎಷ್ಟು ಒಂದು ಪ್ರಾಬ್ಲಮ್ಸ್ ಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೀವು ಮಾತನಾಡಿದ್ರಿ. ಆ ಒಂದು ನಿಟ್ಟಿನಲ್ಲಿ ನೀವೀಗ ಒಂದು ಪಾದಯಾತ್ರೆನ ನಾವು ಕೈಗೊಳ್ತೀವಿ ಅಂತಾನು ನೀವು ಹೇಳಿದ್ದೀರಾ ಅಲ್ವಾ? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಶೆಟ್ಟಿ? ಮೇಡಮ್, ಪಬ್ಲಿಕ್ ಟಿವಿ ಅವರಿಗೆ ಮೊದಲನಾಗಿ ನಾನು ವಂದನೆಯನ್ನು ಸಲ್ಲಿಸ್ತಾ, ನಾವು ಹೆಣ್ವೆ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತೀವಿ. ನನ್ನ ಹೆಸರು ಜೈರಾಮ್ ಶೆಟ್ಟಿ ಅಂತ. ನಂದೇ ಆದ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅನ್ನ ಕೇಂದ್ರದ ಬಿಂದುವಾಗಿ ಹೊಸನಗರದಲ್ಲಿ ಮಾಡಿರ್ತೇವೆ. ಇದರಲ್ಲಿ ಏನಂದ್ರೆ ಯಾವಾಗಲೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನೆಟ್ವರ್ಕ್ ಸಮಸ್ಯೆಗಳು ದಿನ ದಿನ ಉದ್ಭವ ಆಗ್ತಾನೆ ಇತ್ತು. ಇಲ್ಲಿ ರೈತರಿಗಿರ್ಬೋದು, ಸ್ಟೂಡೆಂಟ್ಗಳಿಗಿರ್ಬೋದು, ಸ್ಥಳೀಯ ಗ್ರಾಮಸ್ಥರಿಗಿರ್ಬೋದು, ಆಮೇಲೆ ಸೊಸೈಟಿಗಿರ್ಬೋದು, ಪೋಸ್ಟ್ ಆಫೀಸಿಗಿರ್ಬೋದು, ಆಮೇಲೆ ಗ್ರಾಮ ಪಂಚಾಯತಿಗಿರ್ಬೋದು, ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಸಮಸ್ಯೆ ತುಂಬ 4 ವರ್ಷದಿಂದ ನಿರಂತರವಾಗಿ ನೋಡಿದ್ವಿ ನಾವು. ಸುಮ್ಮನೆ ಭರವಸೆಗಳನ್ನು ಕೊಡ್ತಾರೆ. 2 ಗುಂಟೆ ಜಾಗ ಮಂಜೂರಾಗಿತ್ತು ಮೇಡಮ್. ನಮಗೆ 2 ಗುಂಟೆ ಜಾಗ ಮಂಜೂರಾಗಿತ್ತು. ಕಾಪಿ ಸಮೇತ ನನ್ನ ಹತ್ರ ಇವಾಗ ಇದೆ, ನಿಮಗೆ ಈ ಕಾಪಿ ಸಮೇತ ಇದೆ. 2 ಗುಂಟೆ ಜಾಗ ಮಂಜೂರಾಗಿ ಸುಮಾರು 4 ವರ್ಷಗಳು ಕಳೆದ್ರು ಯಾವುದೇ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಯಾವುದೇ ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ. ಟೆಂಡರ್ ಕರೆದಿದ್ದಾರೆ, ಕೇಳಿದ್ರೆ ಟೆಂಡರ್ ಆಗಿದೆ ಅಂತ ಬಿಟ್ರೆ ಯಾವುದೇ ತರದ ಕಾಮಗಾರಿಗಳನ್ನ ಇಲ್ಲಿ ಮಾಡ್ತಾ ಇಲ್ಲ. ಸುಮ್ಮನೆ ಸುಳ್ಳು ಭರವಸೆಯನ್ನ ಕೊಟ್ಟು ಹೋಗ್ತಾ ಇರ್ತಾರೆ. ಹಾಗಾಗಿ ಜನರು ನಾವು ನೊಂದು ಇವಾಗ ಸ್ಥಳೀಯ ಸಂಘಗಳಿರ್ಬೋದು, ಹಿರಿಯರಿರ್ಬೋದು, ಊರಿನಲ್ಲಿ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಹಿರಿಯರು ಕಿರಿಯರು ಹಾಗೂ ಸಂಘ ಪರಿವಾರದವರನ್ನು ತಗೊಂಡು ಹಾಗೂ ಪಂಚಾಯಿತಿಯ ಸದಸ್ಯರುಗಳನ್ನು ತಕ್ಕೊಂಡು ಹಾಗೂ ಯಾವುದೇ ಥರದ ಪಕ್ಷ ಭೇದವಿದೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ಹೆಣ್ವೆ ಗ್ರಾಮ ಪಂಚಾಯಿತಿಯಿಂದ ಕಲನಾಥೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಉದ್ಘಾಟನವನ್ನು ಮಾಡಿ ಮುಂದೆ ನಾವು ಪಾದಯಾತ್ರೆ ಮುಖಾಂತರ ದಂಡಾಧಿಕಾರಿಗಳ ಹೋಗಿ ಮನವಿಯನ್ನು ಸಲ್ಲಿಸಿ ಅಲ್ಲಿ ನಮಗೆ ಅವರು ಏನು ಸ್ಪಂದನೆಯನ್ನು ಕೊಡ್ತಾರೆ ಅನ್ನೋದು ನೋಡಿ ಮುಂದಿನ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ಯಾವ ದಿನ ಅದನ್ನ ನಾಳೆ ಎಲ್ಲ ಅವರ ಗ್ರಾಮಸ್ಥರ ಅನಿಸಿಕೆಗಳನ್ನ ಮತ್ತು ಚುನಾಯಿತ ಪ್ರತಿನಿಧಿಗಳ ಅನಿಸಿಕೆಗಳನ್ನ, ಸಂಘ ಸಂಸ್ಥೆಗಳ ಅನಿಸಿಕೆಯನ್ನ, ಹಿರಿಯರಾದ ಅವರ ಅನಿಸಿಕೆಯನ್ನ ತಗೊಂಡು ನಾವು ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನ ನಾಳೆ ಗೊತ್ತಾಗುತ್ತೆ ಮೇಡಮ್. ಓಕೆ, ಇವಾಗ ನಿಮ್ಮ ಏನು ಸರ್ವಧರ್ಮ ಸೌಹಾರ್ದ ಸೊಸೈಟಿ ಇದೆಯಲ್ಲ, ಸೊ ನೀವು ಈಗ ಸೀಮಿತವಾಗಿ ನೀವು ಇದೇ ಒಂದು ಗ್ರಾಮ ಪಂಚಾಯಿತಿ ಒಳಗಡೆ ಮಾತ್ರ ನೀವು ಈ ತರ ಒಂದು ಪಾದಯಾತ್ರೆ ಕೈಗೊಂಡು ಅಲ್ಲಿರುವಂತಹ ಜನಗಳನ್ನ ಏನ್ ಸಮಸ್ಯೆಗಳಿದೆ ಅವನ್ನ ಅಹವಾಲುಗಳನ್ನ ನೀವು ವಿಚಾರಿಸ್ತೀರಾ, ಅಥವಾ ನಿಮ್ಮದೇ ಬೇರೆ ಕಡೆಯಲ್ಲೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಲಿ ಆ ನಿಟ್ಟಿನಲ್ಲಿ ನಿಲ್ತೀರಾ? ಮೇಡಮ್, ನಮಗೆ ಹೊಸನಗರ ತಾಲೂಕ್ ಪಟ್ಟಣ ಪಂಚಾಯತಿ ಸೇರಿ 30 ಗ್ರಾಮ ಪಂಚಾಯತಿ ಬರುತ್ತೆ ಮೇಡಮ್. 30 ಗ್ರಾಮ ಪಂಚಾಯತಿಯು ನಮ್ಮ ತಾಲೂಕು ರಿಜಿಸ್ಟರ್ಗೆ ಸೇರಿರುತ್ತೆ. ನಮ್ಮ ಬೈಲದಲ್ಲಿ ಯಾವ ತರ ಇದೆಯೋ ಅದೇ ತರ ರೈತರಿಗೆ, ಕೃಷಿಕರಿಗೆ, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಯಾರಿಗೂ ಅನ್ಯಾಯವಾದಲ್ಲಿ ಮತ್ತೆ ಗೌರ್ಮೆಂಟ್ ಸರ್ಕಾರದಿಂದ ಯಾವ ಅನುದಾನಗಳು ಬರ್ತಾವೋ ಆ ಅನುದಾನಗಳು ಸರಿಯಾಗಿ ಕೆಲಸವನ್ನ ಮಾಡಿದರೆ ನಾವು ಕೆಲಸಗಳು ಸರಿಯಾಗಿರ್ಬೇಕು. ಅಲ್ಲಿ ಏನಾದ್ರು ಲೋಪದೋಷಗಳು ಬಂದ್ರೆ, ಕಾಮಗಾರಿ ಕಳಪೆ ಆದಲ್ಲಿ ನಮ್ಮ ಸಂಸ್ಥೆ ಅಲ್ಲಿಗೆ ಭಾಗವಹಿಸುತ್ತೆ. ಅವರು ಆ ಪಂಚಾಯಿತಿ ಮಾಡಿದವರು ನಮ್ಮ ಗಮನಕ್ಕೆ ತರಬೇಕು. ಅಲ್ಲೂ ಸಹ ನಾವು ನಿರಂತರವಾಗಿ ಯಾವ ಹೋರಾಟ ಮಾಡಲು ನಮ್ಮ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಹಾಗೂ ನಮ್ಮ ಪದಾಧಿಕಾರಿಗಳು ಬದ್ಧರಾಗಿರ್ತಾರೆ. ಈಗ ಜೈರಾಮ್ ಶೆಟ್ಟಿ ಅವ್ರೆ, ಇವಾಗ ನೀವೇನು ಕೈಗೊಂಡಿದ್ದೀರಾ ಈ ಸಮಸ್ಯೆದ ಬಗ್ಗೆ, ಈ ಪೂರ್ವ ಸಿದ್ಧತೆಗಳು ಈಗ ನಡೀತಾ ಇದೆ, ನಿಮ್ಗೆ ಸಂಘ ಸಂಸ್ಥೆಗಳು ಎಲ್ಲರದು ಬೆಂಬಲ ಕೊಟ್ಟಿದ್ದಾರಾ? ಮೇಡಮ್, ಈಗ
ಎಲ್ಲ ಸಂಘಗಳು ಸಂಸ್ಥೆಗಳಿಗೂ ನಾವು ವಿಸಿಟ್ ಮಾಡಿ ಫೋನ್ ಮುಖಾಂತರ ಮಾತಾಡಿದಾಗ ಒಳ್ಳೆ ಸ್ಪಂದನೆ ಕೊಟ್ಟರು. ಹಾಗೂ ಗ್ರಾಮಸ್ಥರು, ಆಮೇಲೆ ಹಿರಿಯರಾದವರು, ಮತ್ತೆ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಸದಸ್ಯರು, ಪಾಪ ಅವರು ಪಕ್ಷ ಭೇದ ಯಾವುದು ಮಾಡಿಲ್ಲ. ಎಲ್ಲರೂ ಸೇರಿ ನಾವು ಒಗ್ಗೂಡಿಸೋಣ ಶೆಟ್ರೆ, ನಮ್ದು ನಿಮ್ಗೆ ಸಂಪೂರ್ಣ ಬೆಂಬಲ ಇದೆ, ಇದು ನಿಮ್ಗೊಬ್ಬರಿಗೆ ಬೇಕಾಗಿರುವುದಲ್ಲ, ನಮ್ಮ ಗ್ರಾಮ ಪಂಚಾಯತಿಯ ಹೋರಾಟ, ಈ ಗ್ರಾಮ ಪಂಚಾಯತಿ ಹೋರಾಟದಲ್ಲಿ ನಾವು ಜಯವನ್ನು ಗಳಿಸ್ಬೇಕಂತ ಎಲ್ಲರೂ ಒತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ನಾಳೆ ತಿರುವೆ ಗ್ರಾಮ ಕಲ್ಯಾಣ ಮಂದಿರದಲ್ಲಿ 6 ಗಂಟೆಗೆ ಕರೆದಿದ್ದೀನಿ. ಎಲ್ಲ ಗ್ರಾಮಸ್ಥರು, ಕಾಲೇಜ್ ಸ್ಟೂಡೆಂಟ್ಗಳು, ಆಮೇಲೆ ಸಂಘ ಸಂಸ್ಥೆಗಳು, ಊರಿನ ಹಿರಿಯರು, ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ ಮೇಡಮ್. ನೀವು ಹೇಳಿರುವ ಪ್ರಕಾರ ಏನ್ ಇವಾಗ ನೆಟ್ವರ್ಕ್ ಸಮಸ್ಯೆ ಒಂದಾಯ್ತು, ಮತ್ತೆ ಬೇರೆ ಬೇರೆ ಇನ್ನಿತರ ಸಮಸ್ಯೆಗಳಿದ್ರು ಕೂಡ ನಾವು ಆ ಒಂದು ಸಮಸ್ಯೆಗೆ ನೀವು ಹೋಗ್ತೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾಳೆ ಕಲೆನಾಥೇಶ್ವರ ದೇವಸ್ಥಾನ ಅಂದ್ರೆ ನಾಗರಕೊಡಿಗೆ ತ್ರಿನೇ ಗ್ರಾಮ ಪಂಚಾಯಿತಿಗೆ ಬರುತ್ತೆ. ಸೊ ಅಲ್ಲಿಂದ ನೀವೇನು ಸ್ಟಾರ್ಟ್ ಮಾಡ್ತೀರಾ ಅಂತಕ್ಕಂಥದ್ದು ಒಂದು ವಿಚಾರವನ್ನ ಇಟ್ಟಿದ್ದೀರಾ ಮುಂದೆ. ಸೊ ಅದ್ರದ್ದು ಏನು ಡೇಟ್ ಏನು ಫಿಕ್ಸ್ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೀವು ಇಟ್ಟಿದ್ದೀರಾ, ಹೌದಾ? ಈ ಒಂದು ಸಮಸ್ಯೆ ಎಷ್ಟು ವರ್ಷಗಳಿಂದ ಈ ಒಂದು ತ್ರಿಣಿವೆ ಭಾಗದಲ್ಲಿದೆ ಮೇಡಮ್? ಇದು ತುಂಬಾ ಒಂದು 5-6 ವರ್ಷದಿಂದ ಬಹಳ ಸಮಸ್ಯೆ. ಯಾಕಂದ್ರೆ ಒಬ್ಬ ಬಡಪಾಯಿ 400 ರೂಪಾಯಿಗೆ ಕರೆನ್ಸಿ ಹಾಕ್ತಾನೆ. ಅವನಿಗೆ ಯಾವುದೇ ಒಂದು ಸಂಕಷ್ಟ ಎದುರಾದ್ರೂ ಅದಕ್ಕೆ ಯಾರೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಆಂಬುಲೆನ್ಸ್ ಬೇಕಾಗತ್ತೆ, ಆಮೇಲೆ ಆನ್ಲೈನ್ ಇದು ಒಂದು ಅಮೌಂಟ್ ಕಟ್ಲಿಕ್ಕೆ ಹೋಗ್ತಾನೆ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ರೇಷನ್ ತಗೊಳಕ್ ಹೋಗ್ತಾನೆ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಆಧಾರ್ ಕಾರ್ಡ್ ಲಿಂಕ್ ಕೊಡ್ಲಿಕ್ಕೆ ಹೋಗ್ತಾನೆ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಪ್ರತಿಯೊಂದು ಸಮಸ್ಯೆ, ಯಾರಿಗಾರ ಒಂದು ಹುಷಾರಿಲ್ಲ ಅಂದ್ರೆ ಯಾವುದೇ ಒಂದು ಫೋನ್ ಮಾಡಿದ್ರು ಸಹ ಫೋನ್ ಕರೆಗಳು ವಿಫಲ ಆಗ್ತವೆ. ಆದ್ರಿಂದ ನಾವೆಲ್ಲ ಗ್ರಾಮಸ್ಥರು ನೊಂದು ನಾವು ಈ ಒಂದು ಪಾದಯಾತ್ರೆ ಮುಖಾಂತರ ದೊಡ್ಡ ಸಂದೇಶವನ್ನ ತಿಳಿಸೋಣ ಅಂತ ಮುಂದಾಗಿದ್ದೀವಿ. ಜಯರಾಮ್ ಶೆಟ್ರ್ ಅವರೇ, ನೀವೀಗ ಕೈಗೊಂಡಿರುವಂತಹ ಕೆಲಸ ತುಂಬಾ ಒಂದು ಉತ್ತಮವಾಗಿರುವಂತಹ ಕೆಲಸ ಆಗಿದೆ. ಹಾಗೆ ನೀವೇನ್ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಇದನ್ನ ಪಕ್ಷೇತರವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಇದರಲ್ಲಿ ಯಾವುದೇ ತರದ ಪಕ್ಷ ಅಂತ ಹೇಳಿ ಇಲ್ಲ, ಅಂದ್ರೆ ಯಾವ್ದು ಪಕ್ಷ ಅಂತ ಹೇಳಿ ಇಲ್ಲ ಅಂತ ಅಂದ್ರೆ ಬಿಜೆಪಿ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಒಂದು ಪಕ್ಷಗಳಂತ ಹೇಳಿ ಇಲ್ಲ. ನಾವು ಏನು ಪಕ್ಷೇತರವಾಗಿ ಒಗ್ಗೂಡಿಸ್ಕೊಂಡು ನಾವು ಎಲ್ಲಾರನ್ನೂ ಒಗ್ಗೂಡಿಸ್ಕೊಂಡು ಸಂಘ ಸಂಸ್ಥೆಗಳು, ಶಾಲೆ ಕಾಲೇಜುಗಳು ಏನಿದ್ದಾರೆ, ಮತ್ತು ಊರಿನ ಹಿರಿಯರು, ಗ್ರಾಮಸ್ಥರು ಎಲ್ಲರನ್ನೂ ಕೂಡ ನಾವು ಕರೆ ತಂದು ನಾವು ಈ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಅದರ ಪೂರ್ವಭಾವಿ ಸಭೆಯನ್ನು ನಾಳೆ 6 ಗಂಟೆಗೆ ತ್ರಿಣಿವೆ ಗ್ರಾಮ ಕಲ್ಯಾಣ ಮಂದಿರದಲ್ಲಿ ಕರೆದಿರಿ. ಯಾಕಂದ್ರೆ ಅವರ ಅನಿಸಿಕೆಗಳು, ಗ್ರಾಮಸ್ಥರ ಅನಿಸಿಕೆಗಳು ಮತ್ತು ಜನಪ್ರತಿನಿಧಿಗಳ ಅನಿಸಿಕೆಗಳು ನಮ್ಗೆ ಅಗತ್ಯವಾಗಿರುತ್ತೆ. ಹಾಗಾಗಿ ಅವ್ರನ್ನೆಲ್ಲ ಕರೆದಿದ್ದೀನಿ, ಫೋನ್ ಮುಖಾಂತರ ಕರೆದಿದ್ದೀನಿ. ಅದಕ್ಕೆ ಈಗ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಾಳೆ ಎಲ್ಲರೂ 6 ಗಂಟೆಗೆ ಗ್ರಾಮ ಕಲ್ಯಾಣ ಮಂದಿರ ತ್ರಿಣಿವೆಯಲ್ಲಿ ಭಾಗವಹಿಸಿ ನಮ್ಮ ಈ ಪಾದಯಾತ್ರೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಿದ್ದೇನೆ. ಶೆಟ್ರೆ, ನಿಮ್ಮ ಏನು ಈ ಒಂದು ಸರ್ವಧರ್ಮ ಸೌಹಾರ್ದ ಸೊಸೈಟಿಯ ಒಂದು ಅಧ್ಯಕ್ಷರಾಗಿ, ಸಂಸ್ಥಾಪಕರಾಗಿ ಇವತ್ತು ಈ ಒಂದು ಒಳ್ಳೆ ಕೆಲಸವನ್ನ ಕೈಗೊಂಡಿದ್ದೀರಾ. ಸೊ ಇದಕ್ಕೆ ಎಲ್ಲಾ ರೀತಿಯಲ್ಲಿನೂ ಕೂಡ ದೇವರು ನಿಮ್ಗೆ ಆಶೀರ್ವದಿಸಲಿ ಅಂತಕ್ಕಂಥ ವಿಚಾರವನ್ನ ನಾವು ಕೂಡ ಬಯಸ್ತೀವಿ. ಸೊ ಎಲ್ಲರೂ ಕೂಡ ಏನು ತ್ರಿಣಿವೆ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಇಲ್ಲ ಸದಸ್ಯರುಗಳಾಗಿರ್ಬೋದು, ಹಾಗೇನೆ ಆ ಭಾಗದ ಹಿರಿಯರು ನಾಗರಿಕರಾಗಿರ್ಬೋದು, ಎಲ್ಲರೂ ಕೂಡ ಜೊತೆಗೂಡಿಸ್ಕೊಂಡು ನಾವು ಹೋಗ್ತಾ ಇದೀವಿ ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಟಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಪಬ್ಲಿಕ್ ಟೈಮ್ಸ್ ನ್ಯೂಸ್ ಚಾನೆಲ್ ಕೂಡ ನಿಮ್ಗೆ ಸಹಕಾರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.